ಹಲೋ, ಹ್ಯಾಪಿ ರಿಪಬ್ಲಿಕ್ ಡೇ. ಸೊ ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಟಿಪ್ಪನ್ನು ಹೇಳ್ತೀನಿ. ಯಾವಾಗಲೂ ನಾವು ಆರೋಗ್ಯವಂತರಾಗಿರಬೇಕಂದ್ರೆ ಏನು ಮಾಡಬೇಕು? ಸೊ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ತುಂಬ ಮುಖ್ಯ ಆಗುತ್ತೆ. ಬರೀ ನಾವು ಡಯಟ್ ಫಾಲೋ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ ನಾವು ಯಾವಾಗಲೂ ಹ್ಯಾಪಿಯಾಗಿರೋದಕ್ಕೆ ಆಗೋದಿಲ್ಲ. ಸೊ ಮೆಂಟಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಂಟಲಿ ನಾವು ಪೀಸ್ಫುಲ್ ಆಗಿರಬೇಕು. ಹಾಗಾದರೆ ಏನು ಮಾಡಬೇಕು? ಸಾಕಷ್ಟು ಜನರು ತಮ್ಮ ಲೈಫ್ ಬಗ್ಗೆ ಫೋಕಸ್ ಆಗೋದನ್ನು ಬಿಟ್ಟು ಬೇರೆಯವರ ಲೈಫ್ದಲ್ಲಿ ತುಂಬಾ ಇಂಟರ್ಫಿಯರ್ ಆಗಿ ಸೊ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಟೈಮ್ ಪಾಸ್ ಆಗುತ್ತೆ ವಿನಃ ಅವ್ರಿಗೇನು ಬೇಕೋ ಅದು ಸಿಗೋದಿಲ್ಲ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ತಾವು ಏನು ಮಾಡಬೇಕಾಗಿರುತ್ತೋ ತಮ್ಮ ಲೈಫ್ ಬಗ್ಗೆ ತಾವು ಫೋಕಸ್ ಮಾಡಿ ತಮ್ಮ ಗೋಲ್ಸ್ಗಳನ್ನು ಅಚೀವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಮೆಂಟಲಿ ಕೂಡ ಪೀಸ್ಫುಲ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಓವರ್ ಆಲ್ ಹೆಲ್ತ್ ಮೇಲೆ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ಒಳಗಡೆಯಿಂದ ಖುಷಿಯಾಗಿದ್ದರೆ ಹೊರಗಡೆ ಕೂಡ ಔಟರ್ ಲುಕ್ ಆಗಿರುತ್ತೆ. ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಲೈಫ್ ಬಗ್ಗೆ ನೀವೇನು ಮಾಡಬೇಕಾಗಿರುತ್ತೋ ಅದನ್ನು ನೀವು ಮಾಡಿ ಬೇರೆಯವರ ಯೋಚನೆಯನ್ನು ಬಿಟ್ಬಿಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನಿಮ್ಮ ಮನೆಯಲ್ಲಿರೋರಿಗೂ ಕೂಡ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೆಲ್ತ್ ಈಸ್ ವೆಲ್ತ್.